ತಮ್ಮೆಲ್ಲರಿಗೂ ಕೂಡ ಕನ್ನಡಿಗ ಹನುಮಂತಗೌಡರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ದಿನ ರನ್ನ ಕವಿ ಬರೆದಿರ್ತಕ್ಕಂತಹ ಸಾಹಸ ಭೀಮ ವಿಜಯ ಕಾವ್ಯ ಭಾಗದ ದುರ್ಯೋಧನ ವಿಲಾಪ ಅಂತಕ್ಕಂಥ ಕಾವ್ಯ ಭಾಗದ ಒಂದು ಸಾರಾಂಶವನ್ನ ಇವತ್ತು ನೋಡೋಣ. ಕವಿ ಚಕ್ರವರ್ತಿ ಆಗಿರ್ತಕ್ಕಂಥ ರನ್ನ ಬರೆದಿರತಕ್ಕಂಥ ಕಾವ್ಯ ಸಾಹಸ ಭೀಮ ವಿಜಯ, ಅಥವಾ ಈ ಕಾವ್ಯಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಅಂತಂದ್ರೆ ಗದಾಯುದ್ಧ. ಇಲ್ಲಿ ಗದಾಯುದ್ಧದ ಕಾವ್ಯ ವಸ್ತುವನ್ನ ಹೆಚ್ಚಾಗಿ ಒಳಗೊಂಡಿದ್ರು ಸಹಿತ ಇಲ್ಲಿ ರನ್ನ ಮಹಾಭಾರತದ ಕಥೆಯನ್ನ ಸಿಂಹಾವಲೋಕನ ಕ್ರಮದಿಂದ ಏನು ಅಂತಂದ್ರೆ ನೋಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಗಮನಿಸ್ಬೋದು. ಮಹಾಭಾರತದ ಯುದ್ಧದೊಳಗಡೆ ತನ್ನವರನ್ನೆಲ್ಲ ಕಳೆದುಕೊಂಡಿರ್ತಕ್ಕಂಥ ದುರ್ಯೋಧನ ಶರಶಯನದೊಳಗಡೆ ಇರ್ತಕ್ಕಂಥ ತಮ್ಮ ತಾತ ಆಗಿರ್ತಕ್ಕಂಥ ಭೀಷ್ಮರನ್ನ ಭೇಟಿಯಾಗಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ವೈರಿ ಪಕ್ಷದವನಾಗಿರ್ತಕ್ಕಂಥ ಅಭಿಮನ್ಯುವಿನ ಶವವನ್ನು ನೋಡಿ ಬಹಳಷ್ಟು ಮರಗಿಕೊಂಡು ಏನು ಅಂತಂದ್ರೆ ಅವನ ಶೌರ್ಯ ಸಾಹಸವನ್ನು ಕೂಡ ಇಲ್ಲಿ ದುರ್ಯೋಧನ ಏನು ಮಾಡ್ತಾನ ಅಂತಂದ್ರೆ ಹೊಗಳ್ತಾನ. ವೈರಿ ಪಕ್ಷದ ಒಬ್ಬ ವೀರನ ಶೌರ್ಯವನ್ನ ಹೊಗಳಿರ್ತಕ್ಕಂಥ ಗುಣ ಏನು ಅಂತಂದ್ರೆ ಇಲ್ಲಿ ದುರ್ಯೋಧನದಲ್ಲಿ ಇರ್ತಕ್ಕಂಥ ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಗುಣ. ಹಾಗೆ ಆ ಅಭಿಮನ್ಯುವನ್ನ ನೋಡಿ ಮುಂದೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರು, ಮಗನಾಗಿರ್ತಕ್ಕಂಥ ಲಕ್ಷಣ ಕುಮಾರ, ಅದರ ಜೊತೆಗೆ ತಮ್ಮನಾಗಿರ್ತಕ್ಕಂತಹ ದುಶ್ಯಾಸನ, ಅದರ ಜೊತೆಗೆ ತನ್ನ ಪ್ರಾಣ ಸ್ನೇಹಿತನಾಗಿರ್ತಕ್ಕಂತಹ ಕರ್ಣನ ಶವವನ್ನ ನೋಡಿ ದುರ್ಯೋಧನ ಪಡ್ತಕ್ಕಂಥ ದುಃಖದ ಒಂದು ಸನ್ನಿವೇಶವೇ ಏನು ಅಂತಂದ್ರೆ ಪ್ರಸ್ತುತ ನಿಮಗಿಟ್ಟಿರ್ತಕ್ಕಂಥ ಕಾವ್ಯ ಭಾಗ ದುರ್ಯೋಧನ ವಿಲಾಪ. ಇವಾಗ ಕುರುಕ್ಷೇತ್ರ ಯುದ್ಧದಲ್ಲಿ ಗೋಪಾಲು ತನ್ನವರನ್ನೆಲ್ಲರನ್ನ ಕಳೆದುಕೊಂಡಿರ್ತಕ್ಕಂಥ ದುರ್ಯೋಧನ ಯುದ್ಧ ಭೂಮಿಗೆ ಏನು ಅಂತಂದ್ರೆ ಬಂದಿರ್ತಾನೆ. ಆ ಯುದ್ಧ ಭೂಮಿಯ ಚಿತ್ರಣ ಹೇಗಿತ್ತು ಅಂತಕ್ಕಂಥದ್ದು ಪದ್ಯದ ಪ್ರಾರಂಭದೊಳಗಡೆ ಏನು ಅಂತಂದ್ರೆ ನಮಗೆ ಗೊತ್ತಾಗುತ್ತೆ. ಉಡಿದಿರ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮನ್ ಉರ್ಚುತ್ತಿರೆ, ಕಾಲಿಡಲ್ ಎಡೆವಡೆಯದೆ ಕುರುಪತಿ ದಡಿಗವೆನಂಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದ. ಯುದ್ಧ ಭೂಮಿಗೆ ದುರ್ಯೋಧನ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಯುದ್ಧ ಭೂಮಿಯ ಸನ್ನಿವೇಶ ಹೆಂಗಿತ್ತು ಅಂತಂದ್ರೆ ಮುರಿದು ಬಿದ್ದಿರ್ತಕ್ಕಂಥ ಆಯುಧದ ಚೂರುಗಳು, ಉಡಿದಿರ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮನ್ ಉರ್ಚುತ್ತಿರೆ, ಮುರಿದು ಬಿದ್ದಿರ್ತಕ್ಕಂಥ ಆಯುಧದ ಚೂರುಗಳು ರಕ್ತದ ಕಡಲಿನಲ್ಲಿ ದುರ್ಯೋಧನನ ಪಾದಗಳಿಗೆ ಚುಚ್ಚುತ್ತಾ ಇದ್ರೂ ಸಹಿತ ಕಾಲಿಡಲ್ ಎಡೆವಡೆಯದೆ ಕುರುಪತಿ ದಡಿಗವನಂಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದನು. ದುರ್ಯೋಧನನಿಗೆ ಯುದ್ಧ ಭೂಮಿ ಒಳಗಡೆ ಹರಿತಕ್ಕಂಥ ನೆತ್ತರ ಕಡಲಿನೊಳಗಡೆ ಏನು ಅಂತಂದ್ರೆ ಪಾದಗಳಿಗೆ ಮುರಿದು ಬಿದ್ದಿರ್ತಕ್ಕಂಥದ ಆಯುಧದ ಚೂರುಗಳು ಚುತ್ತುತ್ತಾ ಇದ್ರೂ ಸಹಿತ ಇನ್ನೊಂದು ಕಡೆ ಏನಿರಲಿಲ್ಲ ಅಂತಂದ್ರೆ ಅವನಿಗೆ ಕಾಲಿಡ್ಲಿಕ್ಕೂ ಕೂಡ ಏನಿರಲಿಲ್ಲ ಅಂತಂದ್ರೆ ಜಾಗ ಇರಲಿಲ್ಲ. ಹೀಗಾಗಿ ಅಲ್ಲಿಗೆ ಬಿದ್ದಿರ್ತಕ್ಕಂಥ ಭಾರಿ ಹೆಣಗಳನ್ನ ಮೆಟ್ಟಿ ನಡೆದ ಅಂದ್ರೆ ಅವನು ತುಳಿದುಕೊಂಡೇ ಏನು ಅಂತಂದ್ರೆ ದುರ್ಯೋಧನ ಮುಂದೆ ಸಾಕ್ತಾನೆ. ಮುಂದಿನ ಪರಿಸ್ಥಿತಿ ಹೆಂಗಿತ್ತು ಅಂತಕ್ಕಂಥದ್ದನ್ನು ಇಲ್ಲೇ ವಿವರಿಸ್ತಾರೆ. ಇವ ಶೈಲಂಗಳನ್ ಏರಿ ಏರಿ ರುದಿರ ಸೋತ್ರಂಗಳಂ ದಾಂಟಿ ದಾಂಟಿ, ಇವ ನಿರ್ದೋಲ ಲತಾ ಪ್ರತಾನ ವಿಪಿನ ರಾತಂಗಳೊಳ್ ಸಿಲ್ಕಿ ಸಿಲ್ಕಿ, ಬರಂಗೈದು ಹೃದೈದಿ ಸಂಜಯ ಶಿರಸ್ಕಂದಾವಲಂಬಂ ಕುರುಪ್ರಭು ಖಂಡಂ ಶರಜಾಲ ಜರ್ಜರಿತ ಗಾತ್ರತ್ರಾಣನಂ ದ್ರೋಣನಂ. ರೀತಿ ಸತ್ತು ಬಿದ್ದಿರತಕ್ಕಂಥ ಆನೆಗಳ ಬೆಟ್ಟವನ್ನ ಏರುತ್ತ, ರಕ್ತದ ಕಡಲುಗಳನ್ನ ದಾಟುತ್ತ, ಆನೆಗಳ ಸೊಂಡಿಲೆಂಬ ಕಪ್ಪು ಬಳ್ಳಿಯ ಸಮೂಹದಲ್ಲಿ ಸಿಲುಕುತ್ತ, ಆಪ್ತ ಸ್ನೇಹಿತನಾಗಿರ್ತಕ್ಕಂಥ ಸಂಜಯನ ಹೆಗಲನ್ನ ಅವಲಂಬಿಸಿ ಅಂದ್ರ ಆ ಸಂಜಯನ ಹೆಗಲ ಮೇಲೆ ದುರ್ಯೋಧನ ಕೈಯನ್ನ ಇಟ್ಟು ಏನ್ ಮಾಡ್ತಾನ ಅಂತಂದ್ರ ಬರ್ತಿರ್ತಕ್ಕಂಥ ದುರ್ಯೋಧನ ಮುಂದೊಂದು ದೃಶ್ಯ ನೋಡ್ತಾನ. ಏನು ಅಂತಂದ್ರ ಶರಜಾಲದಿಂದ ಅಂದ್ರ ಬಾಣಗಳ ಸಮೂಹದಿಂದ ಜರ್ಜರಿತ ಶರೀರನಾಗಿ ಕವಚದೇಹಿಯಾಗಿ ಬಿದ್ದಿರ್ತಕ್ಕಂತಹ ತನ್ನ ಗುರು ದ್ರೋಣಾಚಾರ್ಯರನ್ನ ಏನ್ ಮಾಡ್ತಾನ ಅಂತಂದ್ರ ಇಲ್ಲಿ ದುರ್ಯೋಧನ ಕಾಡ್ತಾನ. ಆ ದ್ರೋಣಾಚಾರ್ಯನನ್ನ ನೋಡಿದ ತಕ್ಷಣ ಏನು ಅಂತಂದ್ರ ದುರ್ಯೋಧನ ಹೇಳ್ತಾನ ಮುಂದಿನ ಪದ್ಯದೊಳಗಡೆ.
ಇಲ್ಲಿ ದ್ರೋಣಾಚಾರ್ಯರು ಯಾರಿಂದ ಸತ್ ಬಿದ್ದಿದ್ರು ಅಂತಂದ್ರ ಅಂತೂ ನಿಸರ್ಗ ದುಷ್ಟ ದೃಷ್ಟ್ಯುದ್ಮನ್ನ ಕಚ ನಿಗ್ರಹಕರ ವಿಲಳಿತ ಮೌಳಿಯಾಗಿದ್ದ ಭರದ್ವಾಜನಿರವಂ ರಾಜರಾಜಂ ನೋಡಿ. ಅಂದರೆ ಸ್ವಭಾವತಃ ದುಷ್ಟನಾಗಿರ್ತಕ್ಕಂತಹ ದುಷ್ಟ್ಯುದ್ಮನ್ನನಿಂದ ಏನು ಅಂತಂದ್ರೆ ಹತನಾಗಿ ಸತ್ತು ಬಿದ್ದಿರ್ತಕ್ಕಂತಹ ದ್ರೋಣಾಚಾರ್ಯರ, ತನ್ನ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರ ಸ್ಥಿತಿಯನ್ನ ದುರ್ಯೋಧನ ನೋಡಿ ಹೇಳ್ತಾನ. ಏನು ಹೇಳ್ತಾನ? ದುರ್ಯೋಧನ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದ್ರೆ ದ್ರೋಣಾಚಾರ್ಯರ ಒಂದು ಪರಾಕ್ರಮ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಏನು ಮಾಡ್ತಾನ ಅಂತಂದ್ರೆ ಹೇಳ್ತಾನೆ ಮುಂದಿನ ಪದ್ಯದೊಳಗಡೆ. ಅರಿಯಮೆ ಬಿಲ್ಲ ಭಿನ್ನನಕ್ಕೆ ಗಾಂಡೀವಿಯಲ್ತು ಪಿನಾಕ ಪಾಣಿಯುಂ ನೆರೆಯ ನಿದಿರ್ಚಿ ನಿಮ್ಮೊಡೆ ಕಾದು ಗೆಲ್ಲಲ್ಕದು ನಿಮ್ಮುಪೇಕ್ಷೆಯೆಂದರಿಯೇ ಇದೆನ್ನ ಕರ್ಮವಶಮೆಂದರಿಯಂ ನಿಮಗಿಂತೂ ಸಾವುಂ ಈ ತೆರದಿನ್ ಅಕಾರಣಂ ನೆರೆಯೇ ಸಂಭವಿಸಿರ್ದುದೋ ಕುಂಭ ಸಂಭವ. ಏನು ಹೇಳ್ತಾನ ಅಂತಂದ್ರ ಅರಿಯಮೆ ಬಿಲ್ಲ ಭಿನ್ನನಕ್ಕೆ ಗಾಂಡೀವಿಯಲ್ತು, ನಿಮ್ಮೊಳಗಡೆ ಇರತಕ್ಕಂಥ ಕುಂಭ ಸಂಭವ. ದ್ರೋಣಾಚಾರ್ಯರೇ, ನಿಮ್ಮಲ್ಲಿ ಇರ್ತಕ್ಕಂತಹ ಬಿಲ್ಲು ವಿದ್ಯೆಗೆ ಅರ್ಜುನ ಅಲ್ಲ, ಸಾಕ್ಷಾತ್ ಪರಶಿವನು ಸಹಿತ ಏನು ಅಂತಂದ್ರ ಸರಿಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಿಲ್ಲೇನು. ನಿಮ್ಮ ಉಪೇಕ್ಷೆಯಿಂದ ಈ ಸೋಲ್ ಆಯ್ತು ಅಂತಕ್ಕಂಥದ್ದನ್ನು ಏನು ಅಂತಂದ್ರ ನಾನು ಯಾವತ್ತಿಗೂ ಕೂಡ ಏನು ಅಂತಂದ್ರ ತಿಳ್ಕೊಂಡಿಲ್ಲ. ಆ ಪರಶಿವನು, ಸಾಕ್ಷಾತ್ ಪರಶಿವನು ಕೂಡ ಏನು ಅಂತಂದ್ರೆ ನಿಮ್ಮ ಜೊತೆ ಕಾದಾಡಿ ಏನು ಅಂತಂದ್ರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಿಮಗುಂಟಾಗಿರ್ತಕ್ಕಂಥ ಈ ಸೋಲ್ ಯಾವ ಕಾರಣಕ್ಕಾಯ್ತು ಅಂತಂದ್ರ ಇದು ನನ್ನ ಕರ್ಮವಶದ ಫಲ. ನಾನು ಮಾಡಿರ್ತಕ್ಕಂಥ ಕರ್ಮದಿಂದಾಗಿ ಏನಾಯ್ತು ಅಂತಂದ್ರ ಈ ಒಂದು ಕುರುಕ್ಷೇತ್ರ ಯುದ್ಧದೊಳಗಡೆ ನಿಮ್ಮ ಸಾವು ಕೂಡ ಏನಾಯ್ತು ಅಂತಂದ್ರೆ ಆಯ್ತು, ನಿಮಗೂ ಕೂಡ ಏನಾಯ್ತು ಅಂತಂದ್ರೆ ಸೋಲು ಉಂಟಾಯ್ತು. ಇದು ಏನು ಅಂತಂದ್ರೆ ನನ್ನ ಕರ್ಮವಶದಿಂದ ಅಂತಕ್ಕಂಥದ್ದು ನನಗೆ ಖಂಡಿತವಾಗ್ಲೂ ಏನೈತಿ ಅಂತಂದ್ರೆ ಗೊತ್ತೈತಿ ಅಂತಕ್ಕಂಥ ರೀತಿಯಿಂದ ಹೇಳಿ. ನೆಕ್ಸ್ಟ್ ವಚನ. ಎಂದು ದುಃಖಂಗೈದು, ಈ ರೀತಿ ಹೇಳಿ ಇದೆಲ್ಲ ನನ್ನ ಕರ್ಮದ ಫಲವಾಗಿ ಇವತ್ತು ನಮ್ಮ ಗುರುಗಳಿಗೂ ಕೂಡ ಈ ಸ್ಥಿತಿ ಬಂತು ಅಂತಕ್ಕಂಥ ರೀತಿಯಿಂದ ದುರ್ಯೋಧನ ತನ್ನ ಮನಸ್ಸಿನಲ್ಲಿ ದುಃಖವನ್ನ ಮಾಡಿಕೊಂಡು ಕುಂಭ ಸಂಭವನಂ ತ್ರಿಂಪ್ರದಕ್ಷಿಣೆಯಂ ಗೈದು, ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರಿಗೆ 3 ಸಲ ಪ್ರದಕ್ಷಿಣೆಯನ್ನ ಹಾಕಿ ಬರುತ್ತು, ಅಂದ್ರ ಅವರಿಗೆ ಪ್ರದಕ್ಷಿಣೆಯನ್ನ ಹಾಕಿ ಬರುತ್ತು. ಆ ದಿಶಾ ಭಾಗದೋಳು, ಆ ಕಡೆಯ ಭಾಗದಲ್ಲಿ ಏನು ಅಂತಂದ್ರ ವೈರಿ ಪಕ್ಷದ ಇನ್ನೋರ್ವ ವೀರನಾಗಿರ್ತಕ್ಕಂತಹ ವೀರ ಅಭಿಮನ್ಯುವಿನ ಶವವನ್ನ ಏನ್ ಮಾಡ್ತಾನ ಅಂತಂದ್ರೆ ದುರ್ಯೋಧನ ಕಾಣ್ತಾನ. ಅಭಿಮನ್ಯು ವೈರಿ ಪಕ್ಷದವನೇ ಆಗಿದ್ರು ಸಹಿತ ಅಭಿಮನ್ಯುವಿನ ಶವವನ್ನ ಕಂಡಾಗ ದುರ್ಯೋಧನನ ಹೃದಯ ಯಾವ ರೀತಿ ಮಿಡಿತು ಅಂತಕ್ಕಂಥದ್ದನ್ನು ನಾವು ಪ್ರಸ್ತುತ ಪದ್ಯದೊಳಗಡೆ ನೋಡ್ಬೋದು. ಅಭಿಮನ್ಯು ಯಾವ ರೀತಿ ಬಿದ್ದಿದ್ದ ಯುದ್ಧ ಭೂಮಿಯೊಳಗಡೆ? ಅರೆ ಮುಗಿದಿರ್ದ ಕಣ್ಮಲರ್ ಅಲರ್ದ ಮೊಗಂ ಕಡಿಯೋದ ಕೈಯುಂ ಆ ಸುರತರಮಾಗೆ ಖರ್ಚಿದ ಅವಡು ಬೆರಸನ್ನೆ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ದಿಯೋಳ್ ಅಳ್ದು ಬೆಳ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನಂ ಆಜಿವೀರನಂ. ಯುದ್ಧ ಭೂಮಿಯೊಳಗಡೆ ಅಭಿಮನ್ಯು ಯಾವ ರೀತಿ ಬಿದ್ದಿದ್ದ? ಅರೆ ಮುಚ್ಚಿದ ಕಣ್ಣುಗಳು ಅರೆಯಾಗಿ ಅಭಿಮನ್ಯು ಮುಚ್ಚಿದ್ದ. ಅರಳಿರ್ತಕ್ಕಂತಹ ಮುಖ, ಕತ್ತರಿಸಿ ತುಂಡಾಗಿರ್ತಕ್ಕಂಥ ಕೈ, ಅತಿ ಭಯಂಕರವಾಗಿ ಕಚ್ಚಿದ ದವಡೆಗಳಿಂದ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಘೋರವಾಗಿ ತನ್ನ ದವಡೆಗಳನ್ನ ಏನ್ ಮಾಡಿದ್ದ ಅಂತಂದ್ರೆ ಕಚ್ಚಿಕೊಂಡಿದ್ದ. ವೈರಿ ಬಾಣ ಸಮೂಹದಿಂದ ಜರ್ಜರಿತ ಶರೀರನಾಗಿ ವೈರಿಗಳ ಹೊಡೆದಿರತಕ್ಕಂಥ ಬಾಣಗಳೆಲ್ಲ ಅಭಿಮನ್ಯುವಿನ ಶರೀರಕ್ಕೆ ನಾಟಿ ಆತನ ಶರೀರ ಸಂಪೂರ್ಣವಾಗಿ ಏನಾಗಿತ್ತು ಅಂದ್ರೆ ಜರ್ಜರಿತವಾಗಿ ಹೋಗಿತ್ತು. ಇಂಥ ಅಭಿಮನ್ಯು ಕುಮಾರನನ್ ಆಜಿವೀರನನ್ ಅಂದ ಈ ರೀತಿಯಾಗಿರ್ತಕ್ಕಂಥ ಯುದ್ಧ ವೀರನನ್ನ ಏನ್ ಮಾಡ್ದ ಅಂತಂದ್ರೆ ಇವಾಗ ದುರ್ಯೋಧನ ನೋಡ್ದ. ಆ ಅಭಿಮನ್ಯುವನ್ನ ಶವವನ್ನ ನೋಡಿ ದುರ್ಯೋಧನ ಏನ್ ಹೇಳ್ತಾನ ಅಂತಂದ್ರ
ಅಂತಾತನಂ ಅಹಿಕೇತನಂ ನೋಡಿ. ಈ ರೀತಿ ಇರ್ತಕ್ಕಂಥ ಅಭಿಮನ್ಯುವನ್ನ ನೋಡಿ ದುರ್ಯೋಧನ ಈ ರೀತಿ ನುಡಿತಾನೆ. ಗುರು ಪನ್ನಿದ ಚಕ್ರವ್ಯೂಹ ರಚನೆ ಪೆರರ್ಗದು ಪುಗಲದಂ ಪಕ್ಕು ರಣಾಜೀರದೋಳ್ ಅರಿಪರನ್ ನಿಕ್ಕಿದ ನರಸುತ ನಿನ್ನೋರಿಗೆ ದೊರೆಗೆ ಗಂಡರುಂ ಒಳರೆ. ಗುರು ದ್ರೋಣಾಚಾರ್ಯರು ರಚಿಸಿರ್ತಕ್ಕಂತಹ ಚಕ್ರವ್ಯೂಹವನ್ನು ಪ್ರವೇಶಿಸಲು ಬೇರೆ ಯಾರಿಂದಲೂ ಕೂಡ ಸಾಧ್ಯ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ, ಆದರೆ ನೀನು ಅಂಥ ಚಕ್ರವ್ಯೂಹವನ್ನು ಪ್ರವೇಶಿಸಿ ಯುದ್ಧ ಭೂಮಿಯಲ್ಲಿ ವೈರಿ ರಾಜ್ಯರನ್ನ ಏನು ಮಾಡಿದೆ ಅಂತಂದ್ರೆ ಕೊಂದೆ. ಅಭಿಮನ್ಯು, ನಿನಗೆ ಸರಿಸಮಾನರಾಗಿರ್ತಕ್ಕಂತಹ ಪರಾಕ್ರಮಿಗಳು ಯಾರಾದರೂ ಇದ್ದಾರೇನು ಅಂತೇಳಿ ಏನು ಮಾಡ್ತಾನ ಅಂತಂದ್ರೆ ದುರ್ಯೋಧನ ಕೇಳ್ತಾನೆ. ಹಾಗೆ ಅಭಿಮನ್ಯುವಿನ ಒಂದು ಶೌರ್ಯವನ್ನು ಕೂಡ ಏನು ಮಾಡ್ತಾನ ಅಂತಂದ್ರೆ ದುರ್ಯೋಧನ ಹೊಗಳ್ತಾನ. ಅಸಮಬಲ ಭವದ್ವಿಕ್ರಮ್ ಅಸಂಭವಂ ಪೆರರ್ಗೆ ನಿನ್ನ ನಾನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು ನಿಜ ಸಾಹಸದ ಏಕ ದೇಶಾನುಮರಣಂ ಯಮಗಕ್ಕೆ ಗಡ. ಈ ರೀತಿ ಅಭಿಮನ್ಯುವಿನ ಶೌರ್ಯ ಸಾಹಸವನ್ನ ಹೊಗಳಿರ್ತಕ್ಕಂಥ ದುರ್ಯೋಧನ ನಂತರದೊಳಗಡೆ ಏನು ಹೇಳ್ತಾನ ಅಂತಂದ್ರೆ, ಅಭಿಮನ್ಯು ನೀನು ಅಸಮಬಲ ಅಂದ್ರೆ ನಿನಗೆ ಸಮನಾಗಿರ್ತಕ್ಕಂಥ ಬಲವನ್ನ ಉಳ್ಳವರು ಇನ್ನೊಬ್ಬರಿಲ್ಲ. ನಿನ್ನ ಪರಾಕ್ರಮ ಏನು ಅಂತಂದ್ರೆ ಬೇರೆಯವರಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ನಾನು ನಿನ್ನಲ್ಲಿ ಅಭಿಮನ್ಯು ನಿನ್ನಲ್ಲಿ ನಾನು ಪ್ರಾರ್ಥಿಸುವುದು ಏನು ಅಂತಂದ್ರೆ, ನಿನಗೆ ಒದಗಿರ್ತಕ್ಕಂತಹ ಈ ವೀರಮರಣದ ಒಂದು ಅಂಶವಾದರೂ ಕೂಡ ಏನು ಅಂತಂದ್ರೆ ನನಗೆ ಬರಲಿ ಅಂತಕ್ಕಂಥ ರೀತಿಯಿಂದ ಏನು ಮಾಡ್ತಾನ ಅಂತಂದ್ರೆ ದುರ್ಯೋಧನ ಅಭಿಮನ್ಯು ವೈರಿ ಪಕ್ಷದವನಾಗಿದ್ದರೂ ಸಹಿತ ಅವನ ಒಂದು ವೀರತ್ವವನ್ನು ಏನು ಅಂತಂದ್ರೆ ಕೊಂಡಾಡಿ ಆತನ ಮುಂದೆ ನಿನಗೆ ಒದಗಿರ್ತಕ್ಕಂಥ ಮರಣದ ಒಂದು ಅಂಶ ಆದರೂ ನನಗೆ ಬರಲಿ ಅಂತೇಳಿ ಕೈ ಮುಗಿದು ಏನು ಮಾಡ್ತಾನ ಅಂತಂದ್ರೆ ದುರ್ಯೋಧನ ಕೇಳ್ಕೊತಾನ. ವಚನ ಎಂದ ಆತ್ಮಗತದೊಳೆ ಬಗೆದು ಅಂತ ಅಭಿಮನ್ಯುವಿಗೆ ಕೈಗಳ ಮುಗಿದು. ಈ ರೀತಿ ತನ್ನ ಮನಸ್ಸಿನೊಳಗಡೆ ಅನ್ಕೊಂಡು ಅಭಿಮನ್ಯುವಿಗೂ ಕೂಡ ದುರ್ಯೋಧನ ಏನು ಮಾಡ್ದ ಅಂತಂದ್ರೆ ಕೈಯನ್ನ ಮುಗಿದ. ಅಂತ ಅಭಿಮನ್ಯುವಿಗೆ ಕೈಗಳ ಮುಗಿದು ಬರುತ್ತು ತನ್ನ ಮಗನಪ್ಪ ಲಕ್ಷ್ಮಣ ಕುಮಾರನ ನೆನೆದು ಮನೋದ್ಗತ ಕಂಠನಾಗಿ. ಅಭಿಮನ್ಯುವಿಗೆ ಈ ರೀತಿ ಕೈ ಮುಗಿದು ಬರ್ತಕ್ಕಂಥ ಸಂದರ್ಭದೊಳಗಡೆ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು, ತನ್ನ ಮಗನಾಗಿರ್ತಕ್ಕಂತಹ ಲಕ್ಷಣ ಕುಮಾರನ ನೆನಪು ಏನಾಯಿತು ಅಂತಂದ್ರೆ ದುರ್ಯೋಧನನಿಗಾಯ್ತು. ಆತನನ್ನು ನೋಡಿ ಏನು ಅಂತಂದ್ರೆ ಮನೋದ್ಗತ ಕಂಠನಾಗಿ ದುರ್ಯೋಧನನ ಧ್ವನಿ ಏನಾಯಿತು ಅಂತಂದ್ರೆ ಇಲ್ಲಿ ನಡಗಲಿಕ್ಕೆ ಸ್ಟಾರ್ಟ್ ಆಯಿತು. ತದಾ ಸಣ್ಣ ಪ್ರದೇಶದೊಳು ತನ್ನ ಕುಮಾರನಂ ಕಂಡು, ಒಂದು ಕಡೆ ಆ ಭಾಗದೊಳಗಡೆ ತನ್ನ ಮಗನಾಗಿರ್ತಕ್ಕಂಥ ಲಕ್ಷಣ ಕುಮಾರನನ್ನ ಕಂಡು ಪುತ್ರ ಸ್ನೇಹ ಕಾತರ ಹೃದಯದವನಾಗಿ, ಮಗನ ಮೇಲೆ ಇರ್ತಕ್ಕಂಥ ಮಮಕಾರ ಏನಾಗ್ತೈತಿ ಅಂತಂದ್ರೆ ದುರ್ಯೋಧನನಿಗೆ ಉಕ್ಕಿ ಬರ್ತೈತಿ. ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರವಿಂದಂ ನೋಡಿ. ಗಾಂಧಾರಿ ನಂದನಂ ಅಂದ್ರ ಗಾಂಧಾರಿಯ ಮಗನಾಗಿರ್ತಕ್ಕಂಥ ದುರ್ಯೋಧನ. ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರವಿಂದಂ ನೋಡಿ. ಗಾಂಧಾರಿಯ ಮಗನಾಗಿರ್ತಕ್ಕಂಥ ದುರ್ಯೋಧನ ಭಾನುಮತಿಯ ಮಗನಾಗಿರ್ತಕ್ಕಂಥ ಲಕ್ಷಣ ಕುಮಾರನ ಮುಖಕಮಲವನ್ನ ನೋಡಿ. ಕವಿಗಳಲ್ಲಿ ಎಷ್ಟು ಚೆನ್ನಾಗಿ ಏನು ಅಂತಂದ್ರೆ ಈ ವರ್ಣನೆಯನ್ನ ಕೊಟ್ಟಿದ್ದಾರೆ ನೋಡ್ರಿ. ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರವಿಂದಮಂ ನೋಡಿ. ಗಾಂಧಾರಿಯ ಮಗನಾಗಿರ್ತಕ್ಕಂಥ ದುರ್ಯೋಧನ ಭಾನುಮತಿಯ ಮಗನಾಗಿರ್ತಕ್ಕಂಥ ಲಕ್ಷಣ ಕುಮಾರನ ಮುಖವನ್ನ ಏನು ಅಂತಂದ್ರೆ ನೋಡಿ. ಅವನ ಮುಖವನ್ನ ನೋಡಿ ನಂತರದೊಳಗಡೆ ಏನು ಹೇಳ್ತಾನ ಅಂತಂದ್ರ, ಜನಕಂಗೆ ಜಲಾಂಜಲಿಯಂ ಕೊಡುವುದು ತನುಭುವಂ, ಜನಕಂಗೆ ಜಲಾಂಜಲಿಯಂ ತನುಭುವಂ ಕೊಡುವುದು ಉಚಿತಂ, ಅದು ಗಟ್ಟಿಗಳು ನಿನಗಾಂ ಕೊಡುವಂತಾದುದೇ ತನುಜ ನೀ ಕ್ರಮ ವಿಪರ್ಯಂ ಮಾಡುವುದೇ. ಬಹಳಷ್ಟು ಏನು ಅಂತಂದ್ರೆ ದುಃಖಭರಿತವಾಗಿರ್ತಕ್ಕಂಥ ಸನ್ನಿವೇಶ. ಇಲ್ಲಿ ದುರ್ಯೋಧನ ಯಾರ ಎದುರಿಗೆ ಇದ್ದ ಅಂತಂದ್ರೆ ಯುದ್ಧ ಭೂಮಿಯೊಳಗಡೆ ಸತ್ತು ಬಿದ್ದಿರ್ತಕ್ಕಂಥ ತನ್ನ ಮಗನಾಗಿರ್ತಕ್ಕಂಥ ಲಕ್ಷಣ ಕುಮಾರನ ಮುಂದೆ ಅಂತ ಹೇಳ್ತಾನೆ. ಏನು ಹೇಳ್ತಾನ, ಜನಕಂಗೆ ಜಲಾಂಜಲಿಯಂ ತನುಭುವಂ ಕೊಡುವುದು ಉಚಿತಂ. ತಂದೆಯಾಗಿರ್ತಕ್ಕಂಥವನಿಗೆ ಜನಕ ಅಂದ್ರ ತಂದೆ,
ತಂದೆಯಾಗಿರ್ತಕ್ಕಂಥವನಿಗೆ ಜಲಾಂಜಲಿಯಂ ತರ್ಪಣವನ್ನು, ತನುಭುವಂ ಕೊಡುವುದು ಉಚಿತಂ. ತನುಭುವ ಅಂತಂದ್ರೆ ಮಗ ಕೊಡ್ತಕ್ಕಂಥ ನಿಯಮ. ತಂದೆ ಆಗಿರ್ತಕ್ಕಂಥವನಿಗೆ ಜಲಾಂಜಲಿಯನ್ನ ಕೊಡ್ತಕ್ಕಂಥದ್ದು ಮಗನಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ನಿಯಮ. ಆದ್ರೆ ಇಲ್ಲಿ ಏನಾಗೈತಿ ಅಂತಂದ್ರ ಅದು ಕೆಟ್ಟ ಈಗಲಂ ನಿನಗಾಮ್ ಕೊಡುವಂತಾದುದೇ. ಇಲ್ಲಿ ಏನಾಗೈತಿ ಅಂದ್ರೆ ಮಗನಿಗೆ ತಂದೆ ಏನು ಅಂತಂದ್ರೆ ತರ್ಪಣವನ್ನ ಬಿಡ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು. ನಿನಗಾಮ್ ಕೊಡುವಂತಾದುದೇ ತನುಜ ನೀವ್ ಕ್ರಮ ವಿಪರ್ಯಂ ಮಾಡುವುದೇ. ಅಂದ್ರ ತಂದೆಯಾಗಿರ್ತಕ್ಕಂಥ ನಾನು ಮೊದಲು ಸಾಯ್ಬೇಕಾಗಿತ್ತು, ನನಗೆ ತರ್ಪಣವನ್ನ ನೀನು ಕೊಡಬೇಕಾಗಿತ್ತು. ಅದು ಕೆಟ್ಟ ಈಗ ಪರಿಸ್ಥಿತಿ ಏನಾಗೈತಿ ಅಂತಂದ್ರ ಮಗನಾಗಿರ್ತಕ್ಕಂಥ ನಿನಗ ನಾನೇನು ಅಂತಂದ್ರೆ ಜಲಾಂಜಲಿಯನ್ನ ಕೊಡ್ತಕ್ಕಂಥ ಪರಿಸ್ಥಿತಿ ಬಂತಲ್ಲ ಅಂತೇಳಿ ತನ್ನ ಮಗನ ಶವದ ಮುಂದೆ ಕುಂತೇನು ಅಂತಂದ್ರ ದುರ್ಯೋಧನ ದುಃಖಿಸ್ತಾ ಇದ್ದ. ವಿದ್ಯಾರ್ಥಿಗಳೇ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಕಾವ್ಯ ಭಾಗವನ್ನ ಮುಂದಿನ ಒಂದು ವಿಡಿಯೋದೊಳಗಡೆ ನಾನು ನಿಮ್ಗೆ ಹಾಕ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿಯಾಗಿ ನಿಮ್ಮ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಠ ಮತ್ತು ಪದ್ಯಗಳಿಗಾಗಿ ಕನ್ನಡಿಗ ಹನುಮಂತಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಬರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿದರೆ ಈ ರೀತಿ ನಿಮ್ಮ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಯಾವುದೇ ವಿಡಿಯೋವನ್ನು ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ದಯವಿಟ್ಟು ಎಲ್ಲರೂ ಅದನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.